ಆಯ್ತಲ್ಲ. ಎಲ್ರಿಗೂ ನಮಸ್ಕಾರ, ಶುಭ ಮಧ್ಯಾಹ್ನ. ನಾನು ಲಕ್ಷ್ಮೀ ಭಟ್ ಅಂತ. ನಮ್ಮೂರು ಉತ್ತರ ಕನ್ನಡದ ಹೊನ್ನಾವರ, ಬೆಂಗಳೂರಿನಲ್ಲಿ ಇರೋದು. ನಾನು ಈಗಾಗಲೇ ಅಮೂಲ್ ಕನ್ನಡ ಪೇಜ್ನಲ್ಲಿ 3-4 ಸಲ ಲೈವ್ ಬಂದಿದ್ದೀನಿ. ನಾನಿವತ್ತು ನಮ್ಮ ಹವ್ಯಕರಲ್ಲಿ ವಿಶೇಷವಾಗಿ ಮಾಡುವಂತಹ ಈ ಕೆಂಪು ಹರಿವೆ ಹಸಿ ಅಂತ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಈ ಕೆಂಪು ಹರಿವೆ ಸ್ವಲ್ಪ ಬೆಂದಿರಬೇಕಾಗತ್ತೆ. ಹಾಗಾಗಿ ನಾನು ಸ್ವಲ್ಪ ಮೊದಲಿಗೆ ಇದನ್ನು ಚೆನ್ನಾಗಿ ತೊಳೆದು ಹೆಚ್ಕೊಂಡಿದ್ದೀನಿ. ನೋಡಿ, ಈ ರೀತಿ ಗುಲಾಬಿ ಅಥವಾ ಕೆಂಪು ಬಣ್ಣ ಬಂದಿರುತ್ತೆ. ಇದು ಈಗಾಗಲೇ ಬೆಂದು ಬರ್ತಾ ಇದೆ. ಇದು ಯಾವ ರೀತಿ ಇರುತ್ತೆ ಅನ್ನೋದನ್ನು ತೋರಿಸ್ತೀನಿ. ನಾನು ಇದಕ್ಕೆ ಈ ಅಮೂಲ್ ಪ್ರಾಡಕ್ಟಲ್ಲಿ ಅಮೂಲ್ ದಪ್ಪನಾಗಿರುವಂತಹ ಕರ್ ಅಂದರೆ ಮೊಸರು ಬೇಕಾಗುತ್ತೆ. ಇದಕ್ಕೆ ಈ ರೀತಿ ದಪ್ಪನಾಗಿದ್ದ ಮೊಸರಾದರೆ ಹಸಿ ಚೆನ್ನಾಗಿ ಬರುತ್ತೆ. ನಮ್ಮ ಹವ್ಯಕರಲ್ಲಿ ರೈತ ಅನ್ನೋ ಬದಲಿಗೆ, ರೈತ ಅಂದರೆ ಕೇವಲ ಮೊಸರಿಗೆ ನಾವು ತರಕಾರಿ ಅಥವಾ ಈರುಳ್ಳಿ ಎಲ್ಲ ಹಾಕಿ ಮಾಡುವಂಥದ್ದು. ಆದ್ರೆ ಇದು ಹಸಿ ಅಂದರೆ ತೆಂಗಿನಕಾಯಿ ರುಬ್ಬ ಹಾಕಿ ಮಾಡೋದು. ನಮ್ಮ ಹವ್ಯಕರಲ್ಲಿ ಪ್ರತಿದಿನ ಇಂಥ ಅಡುಗೆ ಇರಲೇಬೇಕಾಗತ್ತೆ. ಅದಕ್ಕಾಗಿ ನಾನು ಅನ್ನ ಮಾಡೋಕೆ ಆರ್ಗ್ಯಾನಿಕ್ ಸೋನಾ ಮಸೂರಿಯನ್ನ ಅಮೂಲ್ದವ್ರು ತಗೊಂಡಿದ್ದೀನಿ. ಒಗ್ಗರಣೆಗಾಗಿ ನಾನು ಅಮೂಲ್ ಬೆಣ್ಣೆಯನ್ನ ಉಪಯೋಗಿಸ್ತಾ ಇದ್ದೀನಿ. ಅಮೂಲ್ ಪ್ರಾಡಕ್ಟ್ ಅನ್ನು ಉಪಯೋಗಿಸಿ ಇವತ್ತಿನ ಅಡುಗೆಯಲ್ಲಿ ಯಾವ ರೀತಿ ರುಚಿಯಾಗಿ ಬರುತ್ತೆ ಅನ್ನೋದನ್ನ ನಿಮ್ಮೊಡನೆ ಹಂಚಿಕೊಳ್ತಾ ಇರುವಂತದ್ದು. ನಾನೀಗ ಇದಕ್ಕೆ ತೆಂಗಿನಕಾಯಿ ಬೇಕು. ಇದು ಈಗಾಗಲೇ ಬೆಂದು ಬರ್ತಾ ಇದೆ. ಇದಕ್ಕೆ ತಕ್ಕಷ್ಟು ಉಪ್ಪನ್ನ ಹಾಕಿ ಆರ್ಬೇಕಾಗತ್ತೆ ಇದು. ಯಾಕೆಂದ್ರೆ ನಾವು ತೆಂಗಿನಕಾಯಿ ಮತ್ತು ಮೊಸರನ್ನ ಹಾಕಿರೋದ್ರಿಂದ ಇದು ಕಸರು ಅಂತೀವಿ, ಅಂದ್ರೆ ಎಣ್ಣೆ ವಾಸನೆ ಬಂದಿರುತ್ತೆ. ಹಾಗಾಗಿ ಇದು ಸ್ವಲ್ಪ ಆರ್ಬೇಕಾಗತ್ತೆ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ನಾನು ಉರಿಯನ್ನ ಬಂದ್ ಮಾಡ್ತೀನಿ. ನಾನು ಲೈವ್ ಅಲ್ಲಿ ಇದನ್ನೆಲ್ಲ ತೋರಿಸ್ತಾ ಇದ್ರೆ ಸುಮ್ಮನೆ ಟೈಮ್ ವೇಸ್ಟ್ ಆಗುತ್ತೆ ಅಂತ ನಾನು ಬೇಯಿಸೋಕೆ ಇಟ್ಕೊಂಡು ಇದನ್ನ ಯಾಕೋ ಕಾಲ್ ಬರ್ತಾ ಇತ್ತು. ನೋಡಿ, ಇದನ್ನ ಆರೋಕೆ ಬಿಡಬೇಕಾಗತ್ತೆ. ಯಾಕೆಂದ್ರೆ ನಾವು ಮೊದಲೇ ಹೇಳಿದಂಗೆ ತೆಂಗಿನಕಾಯಿ ಮತ್ತು ಮೊಸರನ್ನ ಹಾಕಿರೋದ್ರಿಂದ ಇದು ಆರ್ಬೇಕಾಗತ್ತೆ. ಹಾಗಾಗಿ ನಾನು ಲೈವ್ ಬರೋ ಮೊದಲೇ ಇದನ್ನ ಬೇಯಿಸೋಕೆ ಇಟ್ಟಿದ್ದೆ. ಈ ಕೆಂಪು ಹರಿವೆ ವಿಶೇಷತೆ ಅಂದ್ರೆ, ನಾನು ಮೊನ್ನೆ ಒಂದು ಅಡಿಗೆಯಲ್ಲೂ ಹೇಳಿದ್ದೆ, ನಾವು ಊರಿಗೆ ಹೋದಾಗ ಊರಲ್ಲಿ ಸಿಗುವಂತ ಈ ರೀತಿ ಸಾವಯವ ತರಕಾರಿ, ಕೆಲವೊಂದು ಅಡುಗೆ ಸಾಮಗ್ರಿ ಅವನ್ನೆಲ್ಲ ಬೆಂಗಳೂರಿನಲ್ಲಿ ಅಲಭ್ಯ ಇರೋದ್ರಿಂದ ಅವನ್ನೆಲ್ಲ ಊರಿಂದ ತರ್ತೀವಿ. ಇದು ನಮ್ಮ ಅತ್ತಿಗೆ ಮನೆ ರೈತರು ಹೊಲದಲ್ಲಿ ಸಾವಯವ ರೀತಿಯಲ್ಲಿ ಬೆಳೆದಂತ ಕೆಂಪು ಹರಿವೆ. ಇದ್ರ ಘಮವೇ ಬೇರೆ ಇರುತ್ತೆ. ನನ್ ಕೇಳಿದ ಮಟ್ಟಿಗೆ ಬೆಂಗಳೂರಿನಲ್ಲಿ ಈ ರೀತಿ ಸೊಪ್ಪೆಲ್ಲ ಸಿಗೋದು ಕಡಿಮೆ ಅಂತಲೇ ಅನ್ಬೇಕು. ಇಲ್ಲಾದ್ರೂ ನಮ್ಗೆ ಊರಿಗೆ ಹೋದಾಗ ಊರಿನ ತರಕಾರಿ ಇಂಥದ್ದೆಲ್ಲ ಇದ್ದವಾಗ ತುಂಬಾ ಖುಷಿ ಆಗತ್ತೆ. ಅದಕ್ಕಾಗಿ ನಾನು ನಮ್ಮಲ್ಲಿ ವಿಶೇಷವಾಗಿ, ನಮ್ಮ ಹವ್ಯಕರಲ್ಲಿ ಇದೇನು ವಿಶೇಷತೆ ಅಲ್ಲ, ಆದ್ರೆ ಎಷ್ಟೋ ಮಂದಿಗೆ ಈ ಅಡುಗೆ ಬಗ್ಗೆ ಗೊತ್ತಿಲ್ಲ. ಈಗಾಗಲೇ ನಮ್ಗೆ ಬೇಸಿಗೆ ಪ್ರಾರಂಭ ಆಗಿದೆ. ಅದಕ್ಕೆ ತಂಪಾದ ಅಡುಗೆ ಬೇಕಾಗುತ್ತೆ. ನೋಡಿ, ನಾವು ದಿನನಿತ್ಯ ಅಡುಗೆಗೆ ತೆಂಗಿನಕಾಯಿಯನ್ನ ಈ ರೀತಿ ಮೆಟಗತ್ತಿಯಲ್ಲಿ ಅಂದ್ರೆ ಕೆರಮಣಿಯಲ್ಲಿ ಕೂತ್ಕೊಂಡು ಕೆರೆಯೋದು. ಇದರಿಂದ ನಮ್ಗೆ ವ್ಯಾಯಾಮ ಆಗತ್ತೆ. ಅದನ್ನ ನಾನು ಪ್ರಾಯೋಗಿಕವಾಗಿ ತೋರಿಸೋಣ ಅಂತೇಳಿ ಈ ವಿಡಿಯೋದಲ್ಲಿ ಹಂಚ್ಕೊಳ್ತಾ ಇರೋದು. ಎಷ್ಟೋ ಮಂದಿಗೆ ತೆಂಗಿನಕಾಯಿ ಒಡೆಯೋದು ಅಂದ್ರೂ ಕಷ್ಟ, ತುರಿಯೋದು ಅಂದ್ರೂ ಕಷ್ಟ. ಕೆಲವೊಬ್ಬರೆಲ್ಲ ಹಂಚ್ಕೊಂಡಿದ್ ನೋಡಿದೀನಿ, ತೆಂಗಿನಕಾಯಿ ತುರಿಸ್ಕೊಂಡು ಬಂದಿದ್ದೀನಿ ಅಂತ. ನೋಡಿ, ನಾವು ತೆಂಗಿನಕಾಯಿ ನೋಡಿ ಈ ರೀತಿ 3 ಪಂಚದಲ್ಲಿ ಹೊಡೆಬೇಕು. ಇದರ ತೆಂಗಿನ ನೀರನ್ನ ಹಿಡಿದಿಟ್ಕೋಬೇಕು. ಯಾಕೆಂದ್ರೆ ಈ ತೆಂಗಿನಕಾಯಿ ನೀರಲ್ಲಿ ತುಂಬ ಜೀವಸತ್ವ ಇರುತ್ತೆ. ಮತ್ತೆ ಕುಡಿಯೋಕಂತೂ ತುಂಬಾ ರುಚಿಯಾಗಿರುತ್ತೆ. ದೋಸೆ ಎಲ್ಲ ಮಾಡುವಾಗಂತೂ ಇದನ್ನ ಹಾಕಿದ್ರೆ ಈಸ್ಟ್ ತರ ಆಗತ್ತೆ. ಇದನ್ನ ಸಕ್ಕರೆ ಹಾಕಿ ಇಟ್ರೆ ಮರುದಿವಸ ದೋಸೆ ರುಬ್ಬುವಾಗ ಅದು ಈಸ್ಟ್ ಅಂತೆ ಪರಿಣಾಮ ಬೀರುತ್ತೆ. ಮತ್ತೆ ತೆಂಗಿನಕಾಯಿಯನ್ನ ಯಾವಾಗ್ಲೂ ದೇವರಿಗೆ ಅರ್ಪಣೆ ಮಾಡಿ ನಾವು ಉಪಯೋಗಿಸ್ಬೇಕು. ಹಾಗಾಗಿ ನಾವು ಎಲ್ಲಿ ಇರ್ತೀವೋ ಅಲ್ಲಿ ದೇವರಿದೆ ಅಂತ ತಿಳ್ಕೊಂಡು ಕೈ ಮುಟ್ಕೊಂಡು ಅಡುಗೆಗೆ ಪ್ರಾರಂಭ ಮಾಡ್ತೀವಿ. ಮತ್ ಅದರಲ್ಲೂ ಇನ್ನೊಂದು ವಿಶೇಷತೆ ಅಂದ್ರೆ, ಇದನ್ನೆಲ್ಲ ಯಾಕೆ ತೋರಿಸ್ತಾ ಇದ್ದೀನಿ ಅಂದ್ರೆ, ಈ ಮುಂದಿನ ಪೀಳಿಗೆಯವರಿಗೆ ಇದ್ರ ಬಗ್ಗೆ ಗೊತ್ತಿರೋದಿಲ್ಲ. ನಾವು ಹಿರಿಯರಿಂದ ಕಲ್ತಿರೋದು, ಅದನ್ನ ಆದಷ್ಟು ಮುಂದುವರ್ಸ್ಕೊ ಬಂದಿದೀವಿ. ಮತ್ತೆ ಇದೆರಡು ಕಾಯಿ ಇರುತ್ತಲ್ಲ, ಕಡಿ ಇರುತ್ತಲ್ವಾ, ಇದರಲ್ಲಿ ಈ ಹೆಣ್ಣು ಕಡಿ ಅಂತ ಇರುತ್ತೆ. ಇದು ಬೇಗ ಹಾಳಾಗುತ್ತೆ ಅಂತ ಇರ್ಬೇಕು. ಇದನ್ನ ಮೊದಲಿಗೆ ಕೆರೀತಾರೆ. ಯಾಕೆಂದ್ರೆ ಇದ್ರ ಇಟ್ರು ಹಾಳಾಗ್ಬಿಡುತ್ತೆ ಅಂತ ಹಿರಿಯೋರು ಒಂದು ನಂಬಿಕೆಯಿಂದ ಆ ರೀತಿ ಮಾಡಿರ್ಬೇಕು. ಹಾಗೆ ನಾನು ನೋಡಿ, ಕೆಂಪು ಹರಿವೆ ಯಾವ ರೀತಿ ಇರುತ್ತೆ ಅಂತ ತೋರ್ಸೋಕೆ ಮತ್ತೆ ನೋಡಿ, ಈ ರೀತಿ ಇರುತ್ತೆ. ಇದು ಬೇರ್ ಸಹಿತ ತಂದಿರುವಂತದ್ದು. ನೋಡೋಣ, ಈ ಬೇರನ್ನ ನೆಟ್ಟು ಬೆಳೆಯೋಕೆ ಆಗತ್ತಾ ಅಂತ ನೋಡ್ತೀನಿ ಪಾಟಲ್ಲಿ.
ಪಾಲಕನ್ನ ಇದೇ ರೀತಿ ಮಾಡ್ಕೊಂಡು ನಾನು ಪಾಲಕ್ ಬೆಳೆದಿದ್ದನ್ನ ಹಿಂದಿನ ವಿಡಿಯೋದಲ್ಲಿ ತೋರಿಸಿದ್ದೆ. ಈ ದಂಟನ್ನ ಹಾಳು ಮಾಡದೆ ಹುಳಿ ಮಾಡೋದು ಅಂದ್ರೆ ಈಗೆಲ್ಲ ಹೇಳುದು ಸಾಂಬಾರ್ ಅಂತ, ನಮ್ಮಲ್ಲಿ ಹವ್ಯಕರಲ್ಲಿ ಹುಳಿ ಅಂತೀವಿ. ಅದನ್ನ ಮಾಡೋದು ಹೇಗೆ ಅಂತ ಮುಂದಿನ ವಿಡಿಯೋದಲ್ಲಿ ತೋರಿಸ್ತೀನಿ. ಇದರ ಎಳೆಯದಾದ ಇಂಥ ಪುಡಿ ಮತ್ತೆ ಎಲೆಗಳನ್ನ ಉಪಯೋಗಿಸಿ ನಾನು ಹಸಿ ಮಾಡ್ತಾ ಇದ್ದೀನಿ. ಈ ದಂಟನ್ನು ಹಾಕೋದು ನಾವು ಮುರಿಲಿಕ್ಕೆ ಎಲ್ಲಿ ಬರುತ್ತೋ ಅಲ್ಲಿ ತನಕ ಹೆಚ್ಚಬಹುದು. ನಾನೀಗ ಇದನ್ನ ನಾಳೆ ಅಡುಗೆಗಾಗಿ ಇಟ್ಕೊಂಡಿದ್ದೀನಿ. ತಂದು 2-3 ದಿವಸ ಆಗಿರೋದ್ರಿಂದ ಸ್ವಲ್ಪ ಬಾಡಿದೆ. ಈ ತೆಂಗಿನಕಾಯಿ ಹೆರಿಯೋದು ಹೇಗೆ ಅಂತ, ಕೆರಿಯೋದು ಅಂತೀವಿ ನಾವು, ತೋರಿಸ್ತೀನಿ ನೋಡಿ. ಇದಕ್ಕೆ ಹಸಿ ತೆಂಗಿನಕಾಯಿ ಬೇಕಾಗುತ್ತೆ. ಅಂದ್ರೆ ಇದರಲ್ಲಿ ಒಳಗಿನ ತಿರುಳು ಬದಲಿಗೆ ಈ ಬಿಳೆ ತಿರುಳು ಹಸಿಗೆ ಚೆನ್ನಾಗಿರುತ್ತೆ. ನಮ್ಮಲ್ಲಿ ಹಸಿ ಮತ್ತು ತೊಂಬಳಿಯನ್ನ ಮಾಡ್ತೀವಿ. ನಾವು ಇದನ್ನ ಕೆರೆದು ಬಿಟ್ಟು ಆಮೇಲೆ ತೋರಿಸಬಹುದು. ಆದ್ರೆ ಕೆಲವೊಂದನ್ನೆಲ್ಲ ನಾವು ಪ್ರಾಯೋಗಿಕವಾಗಿ ತೋರಿಸಿದವಾಗ ಜನರಿಗೆ ಅದರಲ್ಲಿ ಒಂಥರ ನಂಬಿಕೆ ಬರುತ್ತೆ ಮತ್ತು ಅದರಲ್ಲಿ ಖುಷಿ ಸಿಗುತ್ತೆ. ಹಾಗಾಗಿ ಇದನ್ನ ತೋರಿಸೋಣ ಅಂತೇಳಿ ತೆಂಗಿನಕಾಯಿ ಹರಿಯೋದನ್ನ ತೋರಿಸ್ತಾ ಇದ್ದೀನಿ. ಈ ರೀತಿ ನಾವು ತೆಂಗಿನಕಾಯಿಯನ್ನ ಕೂತ್ಕೊಂಡು ಕೆರೆಯೋದ್ರಿಂದ ನಮ್ಮ ನೋಡಿ ಕೈಗೆ, ಹೊಟ್ಟೆಗೆ, ಕಾಲಿಗೆ ಎಲ್ಲ ವ್ಯಾಯಾಮ ಆಗಿ ಬರುತ್ತೆ. ನಮಗೆ ಯೋಗಾಸನ ಅದ್ಯಾವುದು ಮಾಡೋ ಬದಲಿಗೆ ಇದು ದಿನನಿತ್ಯದ ಅಡುಗೆಯಲ್ಲೇ ಇಂಥದ್ದೆಲ್ಲ ಇರುತ್ತೆ. ಇನ್ನೂ ಒಂದು ವಿಷಯ ಹೇಳೋಕೆ ನಾನು ಇಷ್ಟಪಡ್ತೀನಿ. ನಾವೆಲ್ಲ ಮೊದಲು ಚಿಕ್ಕವರಿದ್ದಾಗ ಬೆಂಕಿ ಒಲೆಯಲ್ಲಿ ಅಂದ್ರೆ ಕಟ್ಟಿಗೆ ಒಲೆಯಲ್ಲಿ ಅಡುಗೆ ಮಾಡೋದಿತ್ತು. ಆಗ ಏನ್ ಮಾಡ್ತಿದ್ವಿ, ಕೂತ್ಕೊಂಡೇ ಅಡುಗೆ ಮಾಡ್ತಿದ್ವಿ. ಕೂತ್ಕೊಂಡು ಅಡುಗೆ ಮಾಡೋದು, ಮತ್ತೆ ಎಲ್ಲಾದ್ರೂ ಸಾಮಗ್ರಿ ಇದ್ರೆ ಎತ್ಕೊಳ್ಳೋದು, ಅದೇ ರೀತಿ ಮಾಡ್ತಾ ಒಂಥರ ವ್ಯಾಯಾಮ ಆಗ್ತಿತ್ತು. ಈಗ ಅದೆಲ್ಲ ಕಡಿಮೆ ಆಗಿ ಟೇಬಲ್ ಊಟ ಆಗಿದೆ. ಹಾಗೆ ನಾವು ಅನಿವಾರ್ಯತೆಯಿಂದ ಗ್ಯಾಸ್ ಅಲ್ಲಿ ಅಡುಗೆ ಮಾಡ್ತಾ ಇರುವಂತದ್ದು. ಹಾಗಾಗಿ ನಿಂತ್ಕೊಂಡೇ ಅಡುಗೆ ಮಾಡೋದು, ಇದರಿಂದ ನಮಗೆ ವ್ಯಾಯಾಮ ಕಡಿಮೆ ಆಗಿದೆ. ಹಾಗಾಗಿ ಕೆಲವರಿಗೆ ಕಾಲು ನೋವೆಲ್ಲ ಬಂದಿರಬೇಕು ನನ್ನ ಅನಿಸಿಕೆ. ಕೆಲವರಿಗೆ ಹೆರಿಡಿಟಿ ಅಥವಾ ಅವ್ರದ ಶರೀರದ ಏನಾದ್ರೂ ಹೆಚ್ಚು ಕಡಿಮೆಯಿಂದ ನೋವೆಲ್ಲ ಬರುತ್ತೆ. ನೋಡಿ, ನಾನೀಗ ಹಸಿಗೆ ಈ ರೀತಿಯಾದ ಹಸಿ ಕಾಯಿ ತುರಿಯನ್ನ ತುರ್ಕೊಂಡಿದೀನಿ. ಇದು ಒಳಗಿನ ಈ ಕೆಂಪು ತುರಿಯನ್ನ ನಾವು ಸಾಂಬಾರು, ಚಟ್ನಿ, ಪಲ್ಯಕ್ಕೆಲ್ಲ ಉಪಯೋಗಿಸ್ಕೋಬಹುದು. ನಾನೀಗ ಇದನ್ನ ರುಬ್ಕೊ ಬರ್ತೀನಿ. ನೋಡಿ, ಈ ಮಿಶ್ರತೆಯನ್ನ ಆದ್ಮೇಲೆ ಈ ರೀತಿ ಮರ್ಚಿಡ್ಬೋದು. ಈಗ ಇದನ್ನ ಮಿಕ್ಸಿ ಜಾರ್ಗೆ ಹಾಕಿ ರುಬ್ತೀನಿ. ನಮ್ಮಲ್ಲಿ ಹಸಿ ಅಂದ್ರೆ ತುಂಬಾ ಖಾರ ಇರೋದಿಲ್ಲ. ಇದು ಮೊದಲಿಗೆ ತೊಂಬಳಿಯನ್ನ ಯಾವುದೇ ಖಾರ ಇಲ್ಲದೆ ಯಾವ ಹಿತ್ತಲಲ್ಲಿ ಬೆಳೆದಿರುವಂತಹ ಸೊಪ್ಪು ಇತ್ಯಾದಿಗಳಿಂದ ತೊಂಬಳಿ ಮಾಡ್ತೀವಿ. ಅದಕ್ಕೆ ನಾವು ಮಜ್ಜಿಗೆ, ಮೊಸರು ಇದನ್ನೇ ಉಪಯೋಗಿಸೋದು. ನೋಡಿ, ಇದಕ್ಕೆ ತಕ್ಕಷ್ಟು ಅಂದ್ರೆ ರುಬ್ಬೋಕೆ ಎಷ್ಟು ನೀರು ಬೇಕೋ, ತುಂಬಾ ತೆಳು ಬೀಸೋದು ಬೇಡ, ಯಾಕೆಂದ್ರೆ ಇದರಲ್ಲೂ ನೀರಿರುತ್ತೆ. ಇದಕ್ಕೆ ಬೇಕಿದ್ರೆ ಚಿಕ್ಕದಾದ ಹಸಿ ಮೆಣಸನ್ನ ಹಾಕೋಬಹುದು. ನಾನು ಹಸಿ ಮೆಣಸನ್ನ ಇನ್ನೊಂದು ರೀತಿ ಮೆಣಸಿದೆ, ಅದನ್ನ ಒಗ್ಗರಣೆಗೆ ಹಾಕಿ ತೋರಿಸ್ತಾ ಇರೋದ್ರಿಂದ ಇದಕ್ಕೆ ಹಾಕ್ತಾ ಇಲ್ಲ. ಮಿಕ್ಸಿಯಲ್ಲಿ ರುಬ್ಕೋಬೇಕು. ಮೊದಲಿಗೆ ಸ್ವಲ್ಪ ದಪ್ಪನಾಗಿ ರುಬ್ಕೊಂಡು ಆಮೇಲೆ ಬೇಕಷ್ಟು ನೀರು ಹಾಕಿದ್ರಾಯ್ತು. ನಮ್ಮ ಅಡುಗೆ ಮನೆಯಲ್ಲಿ ಎಲ್ಲ ಹರಡ್ಕೊಂಡು ಇದು ಲೈವ್ ಅಲ್ಲಿ ಈ ರೀತಿ ಮಾಡಿ ತೋರಿಸೋದ್ರಿಂದ ಸ್ವಲ್ಪ ಗಲಾಟೆ ಅನ್ಸುತ್ತೆ. ಆದ್ರೆ ಇದನ್ನೆಲ್ಲ ಮೊದಲೇ ರುಬ್ಬಿಟ್ಟು ಮಾಡಿದ್ರೆ ನಾವು ತೋರಿಸೋದು ಏನು ಇರೋದಿಲ್ಲ. 2 ನಿಮಿಷದಲ್ಲಿ ಅಡುಗೆ ಮುಗ್ದೋಗ್ಬಿಡುತ್ತೆ. ಹಾಗಾಗಿ ಇದನ್ನ ಲೈವ್ ಆಗಿ ರುಬ್ಬೋದನ್ನ ತೋರಿಸ್ತಾ ಇದ್ದೀನಿ. ನೋಡಿ, ಆದಷ್ಟು ನುಣ್ಣಗೆ ರುಬ್ಕೋಬೇಕು. ಹಾಗೇನೆ ಇದು ನೋಡಿ ಆರ್ತಾ ಇದೆ. ಈಗ ಇದು ಚೆನ್ನಾಗಿ ಆರ್ದ ಮೇಲೆ ನಾವು ತೆಂಗಿನಕಾಯಿ ಮತ್ತೆ ಇದನ್ನೆಲ್ಲ ಸೇರಿಸ್ಬೇಕು.
ನಾನು ಮತ್ತೆ ಇದೆ ಸೋನಾ ಮಸೂರಿ ಅನ್ನಲ್ಲ, ಸೋನಾ ಮಸೂರಿಯಿಂದ ನಾನು ಊಟಕ್ಕೆ ಅನ್ನವನ್ನ ತಯಾರು ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನೆಲ್ಲ ಆಮೇಲೆ ಮಾಡಿದ್ರೆ ಲೇಟ್ ಆಗುತ್ತೆ ಅಂತ ಮೊದಲೇ ಅನ್ನ ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕೆ ಒಗ್ಗರಣೆಗೆ ನಮ್ಮಲ್ಲಿ ಹಸಿಗೆ ಯಾವಾಗ್ಲೂ ನೋಡಿ, ಇದು ಈಗಾಗಲೇ ಕತ್ತರಿಸಿದದ್ದಿತ್ತು. ಇದಕ್ಕೆ ಹಸಿಗೆ ನಮ್ಮಲ್ಲಿ ಯಾವಾಗಲೂ ಬೆಣ್ಣೆ ಅಥವಾ ತುಪ್ಪದಿಂದ ಒಗ್ಗರಣೆ ಕೊಡೋದು. ಉದ್ದಿನಬೇಳೆ, ಸಾಸಿವೆ ಮತ್ತು ಒಣಮೆಣಸಿನಕಾಯಿ ಅಥವಾ ಸಂಡಿಗೆ ಮೆಣಸು ಅಂತೀವಿ. ಇದೊಂದು ವಿಶೇಷತೆಯನ್ನ ತೋರಿಸೋಣ ಅಂತೇಳಿ ಇದನ್ನ ಮಾಡ್ತಾ ಇದ್ದೀನಿ. ನಮ್ಮೂರು ಹೊನ್ನಾವರನ್ನೆಲ್ಲ ಕುಮಟಾ ಗೋಕರ್ಣದಲ್ಲಿ ಈ ರೀತಿಯಾದ ಸಂಡಿಗೆ ಮೆಣಸು ಅಂತ ಇದಕ್ಕೆ ಪ್ರಸಿದ್ಧಿ. ನೀವು ಎಲ್ಲಿದ್ರು ಹುಡುಕಿದ್ರು ಗೊತ್ತಾಗಬಹುದು. ಇದಕ್ಕೆ ಗೋಕರ್ಣ ಸಂಡಿಗೆ ಮೆಣಸು ಅಂತಲೇ ಹೆಸರು. ಹಸಿ ಮೆಣಸಿನಕಾಯಿದ ಒಂದು ಪ್ರಭೇದ. ಇದನ್ನ ಸಂಡಿಗೆ ಮೆಣಸು ಅಂದ್ರೆ ಮಜ್ಜಿಗೆ ಮೆಣಸು ಮಾಡೋಕೆ ಈ ಸಮಯದಲ್ಲಿ ಉಪಯೋಗಿಸ್ತಾರೆ. ಇದನ್ನ ನನ್ನ ಗೆಳತಿ ಹೇಮಲತಾ ಅವರು ಊರಿಂದ ತಂದಿದ್ದನ್ನ ಕೊಟ್ಟಿದ್ರು. ಇದನ್ನು ಸೀಳ್ಬಿಟ್ಟು ಮಜ್ಜಿಗೆ ಮತ್ತು ಮೆಂತ್ಯ, ಇಂಗು ಹಾಕಿದ ಸಾಮಗ್ರಿಯಲ್ಲಿ ನೆನೆಸಿಡ್ತಾರೆ. ಇದಕ್ಕೆ ಸಂಡಿಗೆ ಮೆಣಸು ಹಾಕಿದ್ರು ತುಂಬಾ ರುಚಿ ಕೊಡುತ್ತೆ. ಆದ್ರೆ ನಾನು ಈ ಸಂಡಿಗೆ ಮೆಣಸನ್ನ ತೆಗೆದಿಟ್ಕೊಳ್ಳಕ್ ಮರ್ತೋಯ್ತು. ನೋಡಿ, ಈ ಹಸಿ ಮೆಣಸನ್ನ ಹಾಕಿ ಒಗ್ಗರಣೆಯನ್ನ ಕೊಡ್ತಾ ಇದ್ದೀನಿ. ಹಸಿ ಮೆಣಸು ಸ್ವಲ್ಪ ಬಾಡೋ ತನಕ ಈ ಒಗ್ಗರಣೆಯನ್ನ ತಯಾರಿಸ್ಕೋಬೇಕು. ನಾನು ಮೊದಲೇ ಹೇಳಿದಾಗೆ ಬೆಣ್ಣೆ ಅಥವಾ ತುಪ್ಪದಲ್ಲಿ ನಾವು ಒಗ್ಗರಣೆಯನ್ನು ಹಾಕಿದಾಗ ಹೊಗೆ ಜಾಸ್ತಿ ಬರುತ್ತೆ. ಅವ ನಮಗೆ ಒಗ್ಗರಣೆ ಬೆಂದಿದೆ ಅಂದ್ಕೊಂಡ್ಬಿಡ್ತೀವಿ. ಬೆಂದಿರೋದಿಲ್ಲ. ಎಣ್ಣೆಕ್ಕಿಂತಲೂ ಹೆಚ್ಚಿಗೆ ಹೊಗೆಯನ್ನ ಕೊಡುತ್ತೆ. ಇದು ಉದ್ದಿನಬೇಳೆ ಬೆಂದಿಲ್ಲ, ಹಾಗಾಗಿ ಇನ್ನು ಸ್ವಲ್ಪ ಬೆಣ್ಣೆಯನ್ನು ಹಾಕಿ ಒಗ್ಗರಣೆಯನ್ನ ತಯಾರಿಸ್ಕೊಳ್ತಾ ಇದ್ದೀನಿ. ಈ ಹಸಿ ಮಾಡೋದು ತುಂಬಾ ಸುಲಭ. ಆಮೇಲೆ ನಮ್ಮಲ್ಲಿ ಹವ್ಯಕರಲ್ಲಿ ಇದೇನ್ ವಿಶೇಷ ಅಡುಗೆ ಅಂತ ತೋರಿಸ್ತಾ ಇದ್ದೀನಿ ಅನ್ಕೋತಾರೆ. ಆದ್ರೆ ಈ ವಿಡಿಯೋವನ್ನ ಇಡೀ ಕರ್ನಾಟಕದಲ್ಲದೆ ಅಲ್ಲದೆ ಇಡೀ ದೇಶಾದ್ಯಂತ ಹೊರದೇಶಗಳವರು ನೋಡ್ತಾರೆ. ಹಾಗಾಗಿ ಇದೊಂದು ನಮ್ಮ ಅಡುಗೆಯನ್ನ ಕಲ್ತ್ಕೊಳ್ಳಿ. ಈ ಬೇಸಿಗೆಯಲ್ಲಿ ಊಟದಲ್ಲಿ ಇಂತಹ ತಂಪು ಅಡುಗೆ ಇದ್ರೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಈ ಅಮೂಲ್ ಕರಡನ್ನ ಉಪಯೋಗಿಸಿ ನಾವು ಹಸಿ ಮಾಡಿದಾಗ ರುಚಿ ಚೆನ್ನಾಗಿರುತ್ತೆ ಅನ್ನೋದನ್ನ ಹಂಚ್ಕೊಳ್ಳೋಣ ಅಂತ ಹೇಳಿ ಈ ಅಡುಗೆಯನ್ನ ನಿಮ್ಮೊಡನೆ ಹಂಚ್ಕೊಳ್ತಾ ಇದ್ದೀನಿ. ಒಗ್ಗರಣೆ ಬೆಂದಿದೆ. ಈಗಾಗಲೇ ಈ ಬೇಯಿಸಿದ್ದು ಆರಿದೆ. ನೋಡಿ, ಇದನ್ನೆಲ್ಲ ನಾವು ಕಲ್ಲಿನಲ್ಲಿ ರುಬ್ಬಿ ತೆಂಗಿನಕಾಯಿ ರುಬ್ಬಿ ಹಸಿ ಮಾಡಿದ್ರಂತೂ ನಮ್ಗೆ ಒಂದ್ ಸಿದ್ದಕ್ಕೆ ಅನ್ನ ಹೆಚ್ಚಿಗೆ ಸೇರುತ್ತೆ ಅಂತೀವಿ ನಾವು. ಅಂದ್ರೆ ಸಿದ್ದಕ್ಕೆ ಅನ್ನ ಅಂದ್ರೆ ನಮ್ಮಲ್ಲಿ ಅದು ಒಂದು ಅಕ್ಕಿಯನ್ನ ಅಳತೆ ಮಾಡುವಂತಹ ಒಂದು ಕಟ್ಟಿಗೆಯ ಸಾಧನ. ಅಂದ್ರೆ ಅದರಲ್ಲಿ ಅನ್ನ ಮಾಡಿದ್ರೆ ಒಬ್ರಿಗಲ್ಲ ಇಬ್ರಿಗೆ ಸಾಕಾಗುತ್ತೆ. ಆದ್ರೆ ನಾವು ಹೇಳೋದು ಒಬ್ರಿಗೆ ಅನ್ನ ಇದ್ದರಿಗೆ ಒಬ್ರಿಗಲ್ಲ 3 ಜನರ ಅನ್ನನ ನಾವು ಈ ರೀತಿ ರುಚಿ ರುಚಿಯಾದ ಅಡುಗೆ ಇದ್ರೆ ಊಟ ಮಾಡ್ತೀವಿ ಅನ್ನೋದಕ್ಕೆ ಒಂದ್ ಸಿದ್ದಕ್ಕೆ ಅನ್ನ ಜಾಸ್ತಿ ಬೇಕು ಅಂತ ನಾವು ಆಡು ಭಾಷೆಯಲ್ಲಿ ಹೇಳೋದು. ಈ ಒಗ್ಗರಣೆಯನ್ನ ಇದಕ್ಕೆ ಹಾಕೊಳ್ಳೋಣ. ನೋಡಿ, ಹಸಿ ಮೆಣಸಿಗೆ ತುಂಬಾ ಘಮ ಇದೆ. ಆ ಘಮ ಈ ಒಗ್ಗರಣೆಯಲ್ಲಿ ಬರುತ್ತೆ. ಇದಕ್ಕೆ ಸಂಡಿಗೆ ಮೆಣಸು ಹಾಕಿದ್ರು ತುಂಬಾ ರುಚಿಯಾಗಿರುತ್ತೆ. ನನಗೆ ಸಂಡಿಗೆ ಮೆಣಸು ತೆಗೆದಿಟ್ಕೊಳ್ಳೋಕೆ ಮರ್ತೋಯ್ತು. ಅದಲ್ಲೂ ಒಳಗಡೆ ಡಬ್ಬಿಯಲ್ಲಿದೆ. ಈ ರೀತಿ ಈಗಾಗಲೇ ಉಪ್ಪನ್ನ ಹಾಕಿದೀವಿ. ಇದಕ್ಕೆ ತೆಂಗಿನಕಾಯಿ ಮತ್ತು ಮೊಸರನ್ನ ಹಾಕಿದರೆ ಹಸಿ ಅನ್ನದೊಡನೆ ಊಟ ಮಾಡೋಕ್ಕೆ ಸಿದ್ಧ ಆಗತ್ತೆ. ಈಗ ತೆಂಗಿನಕಾಯಿಯನ್ನ ಇದಕ್ಕೆ ಹಾಕ್ತಾ ಇದ್ದೀನಿ. ಈ ಹಸಿ ಅಂದ್ರೆ ತುಂಬಾ ತೆಳುವಾಗೂ ಇರೋದಿಲ್ಲ, ತುಂಬಾ ದಪ್ಪನಾಗಿಯೂ ಅಲ್ಲ, ಚಟ್ನಿ ತರನೂ ಅಲ್ಲ, ರೈತ ಅಂತೀವಲ್ಲ ಆ ರೀತಿ ಇರುತ್ತೆ. ನಮ್ಮ ಮನೆಯಲ್ಲಿ ಎಷ್ಟು ಜನರಿದಾರೋ ಅಷ್ಟು ಜನರಿಗೆ ನೋಡ್ಕೊಂಡು ಈ ಹಸಿಯನ್ನ ಮಾಡಿದ್ರಾಯ್ತು. ನಮ್ಮಲ್ಲಿ ದಿನನಿತ್ಯ ಇಂಥ ಅಡುಗೆ ಬೇಕೇ ಬೇಕು. ನಾವು ಯಾವುದೇ ಊರಿನಲ್ಲಿರ್ಲಿ ನಮಗೆ ದಿನನಿತ್ಯ ಇಂಥ ಅಡುಗೆಯನ್ನ ಹಸಿ ತಂಬಳಿ ಇಂಥದನ್ನೆಲ್ಲ ಊಟ ಮಾಡಿದಾಗಲೇ ಊಟ ಪರಿಪೂರ್ಣ ಅಂತ ಅನ್ನೋದು. ಮತ್ತು ಕೊನೆಯಲ್ಲಂತೂ ಮೊಸರು ಅಥವಾ ಮಜ್ಜಿಗೆ ಇರಲೇಬೇಕು. ಹಾಗಾಗಿ ಈ ಅಮೂಲ್ ಕರಡನ್ನ ನಾವು ಯಾವತ್ತೂ ಉಪಯೋಗಿಸ್ತೀವಲ್ಲ, ಅದರಲ್ಲೂ ಕೆನೆ ಭರಿತವಾಗಿರುತ್ತೆ. ಹಾಗಾಗಿ ಇದನ್ನು ಹಾಕಿದ ಈ ಹಸಿಯನ್ನ ನಿಮ್ಮೊಡನೆ ಹಂಚ್ಕೊಳ್ತಾ ಇದ್ದೀನಿ. ಇದಕ್ಕೆ ಮೊಸರನ್ನ ಹಾಕಬೇಕು. ನಾನು ಬಡಿಯಲ್ಲಿ ಈ ರೀತಿ ಚಿಕ್ಕದಾಗಿ ಹೆಚ್ಚಿದ್ದೀನಿ, ಕತ್ತರಿಸ್ಕೊಂಡಿದ್ದೀನಿ. ನೋಡಿ, ನಾನು ಇದಕ್ಕೆ ಡೈರೆಕ್ಟ್ ಆಗಿ ಹಾಕ್ತೀನಿ.
ಸಾಧಾರಣ ನಮಗೆ ಎಷ್ಟು ಹುಳಿ ಬೇಕಾಗುತ್ತೋ ಅಷ್ಟು ಹುಳಿ ನೋಡಿಕೊಂಡು ಮೊಸರನ್ನ ಹಾಕ್ಕೊಂಡ್ರಾಯ್ತು. ನೋಡಿ ಎಷ್ಟು ದಪ್ಪನಾಗಿ ಕೆನೆ ಭರಿತಾ ಇದೆ, ತುಂಬ ರುಚಿಯಾಗಿ ಬರುತ್ತೆ. ಇದನ್ನ ಮಿಕ್ಸ್ ಮಾಡಿದರೆ ಆಯಿತು. ಇದನ್ನ ತುಂಬ ಬೇಯಿಸಿದ್ರೆ ಬಣ್ಣ ಹೋಗ್ಬಿಡುತ್ತೆ. ಸ್ವಲ್ಪ ಬೇಯಿಸಿದ್ದು ಜಾಸ್ತಿನೇ ಆಯಿತು ಅನ್ಬೇಕು, ಇಲ್ಲಾಂದ್ರೆ ಗುಲಾಬಿ ಬಣ್ಣ ಇತ್ತು ಇದು. ಇನ್ನೊಂದು ಸ್ವಲ್ಪ ಹೊತ್ತಿಗೆ ಇದರ ಬಣ್ಣವನ್ನ ಬಿಟ್ಕೊಳ್ಳುತ್ತೆ. ನಾವೊಂದು ಸ್ವಲ್ಪ ಒಂದು ಅರ್ಧ ಗಂಟೆ ಇದನ್ನ ಹಾಗೆ ಇಟ್ಬಿಟ್ರೆ ಬಣ್ಣವನ್ನ ಬಿಟ್ಕೊಳ್ಳುತ್ತೆ. ಮತ್ತೆ ಹೇಳಿದ್ನಲ್ಲ, ನಮಗೆ ಊರ್ ತರಕಾರಿ ಇದ್ದಾಗ ಒಂದು ಅನ್ನ ಜಾಸ್ತಿನೇ ಹೋಗುತ್ತೆ. ಇದನ್ನ ಅನ್ನ ಯಾವ ರೀತಿಯಾಗಿ ಹಾಕೊಂಡು ಊಟ ಮಾಡೋದು ಅಂತ ತೋರಿಸ್ತೀನಿ. ಅನ್ನ ಈಗಾಗಲೇ ಮಾಡಿಟ್ಕೊಂಡಿದ್ದೀನಿ. ಅನ್ನನೂ ಅಷ್ಟೇ, ನಾವು ಅನ್ನವನ್ನು ಮಾಡಿದ ನಂತರ ದೇವರಿಗೆ ಕೈ ಮುಗಿಬಿಟ್ಟು ಆಮೇಲೆ ಊಟ ಮಾಡೋದು. ಮತ್ತೆ ನಮ್ಮಲ್ಲಿ ಇದೊಂದು ಪದ್ಧತಿ ಇದೆ. ಮೊದಲಿಗೆ ಈ ರೀತಿಯಾಗಿ ಅನ್ನನ ಪಾಲ್ ಮಾಡಿಕೊಂಡು ಮೊದಲಿಗೆ ತಂಬುಳಿಯನ್ನ ಊಟ ಮಾಡ್ತೀವಿ. ಎರಡನೇ ಸಲ ಹಾಕೊಳ್ಳೋದು ಈ ರೀತಿ ಹಸಿ ಅಂತ, ಈ ರೀತಿ ಕೆಂಪು ಹರಿವೆ ಹಸಿಯನ್ನು ಹಾಕೊಂಡು ಊಟ ಮಾಡಿದರೆ ಈ ಬೇಸಿಗೆ ಕಾಲಕ್ಕೆ ತುಂಬ ತಂಪಾಗಿರುತ್ತೆ, ಜೀರ್ಣಕಾರಿಯಾಗಿರುತ್ತೆ. ನೀವು ಈ ರೀತಿಯಾಗಿ ಹಸಿ ಮಾಡಿಲ್ಲವಾದಲ್ಲಿ, ನಮ್ಮ ಹವ್ಯಕರಿಗೆ ನಾನು ಮೊದಲೇ ಹೇಳಿದಾಗ ಎಲ್ಲರಿಗೂ ಗೊತ್ತು, ಉಳಿದವರು ಯಾರ್ಯಾರು ನೋಡ್ತಾ ಇದ್ದೀರಾ ಈ ಹಸಿಯನ್ನ ಮಾಡಿ ನೋಡಿ. ಯಾಕೆಂದ್ರೆ ಈ ಬೇಸಿಗೆಯಲ್ಲಿ ತಂಪಾಗಿರುವಂತಹ ಅಡುಗೆಯನ್ನ ಊಟ ಮಾಡಿದ್ರೆ ನಮ್ಮ ಹೊಟ್ಟೆ ತಂಪಾಗಿರುತ್ತೆ. ಹಾಗಾಗಿ ಈ ಹಸಿಯನ್ನ ಮಾಡೋದನ್ನ ತೋರಿಸಿದ್ದೀನಿ. ಹೀಗಾಗಿ ನಾನು ಅದೇ ಹೇಳಿದಾಗೆ ಅಮೂಲ್ ಪ್ರಾಡಕ್ಟ್ ಅನ್ನ ಉಪಯೋಗಿಸ್ಕೊಂಡು ಈ ಹಸಿಯನ್ನ ಮಾಡಿದ್ದು ನಿಮಗೂ ಖುಷಿಯಾಗಿರ್ಬಹುದು. ನೀವು ಇದರಲ್ಲಿ ಏನೇನೆಲ್ಲ ಅಡುಗೆ ಮಾಡ್ತೀರಿ ಅನ್ನೋದನ್ನು ಹಂಚಿಕೊಳ್ಳಿ. ಇಂತಹ ಅವಕಾಶ ಮಾಡಿಕೊಟ್ಟ ಅಮೂಲ್ ಕನ್ನಡ ಪೇಜ್ನವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ, ಇದಕ್ಕೆ ನನಗೆ ಇನ್ನೊಮ್ಮೆ ಅವಕಾಶವನ್ನು ಕೊಟ್ಟ ನಂದಿನಿಯವರಿಗೂ ಕೃತಜ್ಞತೆಯನ್ನು ತಿಳಿಸ್ತಾ ಈ ವಿಡಿಯೋವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.